ಎಲ್ಲ ಒಂದು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋದಲ್ಲಿ ನಾಳೆ ನಡೀತಕ್ಕಂತಹ ಒಂದು FA2 ಎಕ್ಸಾಮ್ಗೆ ಇಂಗ್ಲೀಷ್ ಕ್ವಶನ್ ಪೇಪರ್ ಹಾಗೂ ಅದರ ಸಂಪೂರ್ಣ ಉತ್ತರಗಳನ್ನು ಚರ್ಚೆ ಮಾಡೋಣ. ಈ ಒಂದು ಕ್ವಶನ್ ಪೇಪರ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಪ್ಪ ಅಂದ್ರೆ ಇದು 2026 ಮತ್ತು 27ನೇ ಸಾಲಿನ ಒಂದು ಗೌರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಆಗಿರ್ತದೆ. ಇದರ ಉತ್ತರಗಳನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತಾ ಈಗ ಪ್ರಶ್ನೋತ್ತರಗಳಿಗೆ ಮುಂದುವರಿಯೋಣ. ಈ ಮೊದಲನೇ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಏನಪ್ಪ ಅಂದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ. ಮೊದಲನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಕ್ವಶನ್ ಏನು ಕೊಟ್ಟಾರಪ್ಪ ಅಂದ್ರೆ ಕಪಿಲ್ ವಾಸ್ ವೆರಿ ಫ್ಯೂರಿಯಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಟ್ಯಾಗನ್ನು ಮಾಡಬೇಕಂದ್ರೆ ಹೆಲ್ಪಿಂಗ್ ವರ್ಬ್, ಅದೇ ರೀತಿ ಆ ಕಪಿಲ್ ಅನ್ನೋದು ಒಂದು ಹುಡುಗನ ಹೆಸರು, ಅದರಿಂದ ನಾವು ಹಿ ಅನ್ನೋದು ಯೂಸ್ ಮಾಡ್ತೀವಿ. ಈ ಕ್ವಶನ್ ಟ್ಯಾಗ್ ಹೆಂಗೆ ಮಾಡೋದಪ್ಪ ಅಂದ್ರೆ ವಾಸ್ ಅನ್ನೋದು ಬರೀಬೇಕು, ಹೆಲ್ಪಿಂಗ್ ವರ್ಬ್. ಅದೇನಾದರೂ ಕೊಟ್ಟಿರುವಂಥ ಒಂದು ಸೆಂಟೆನ್ಸ್ ಪಾಸಿಟಿವ್ ಅಂದ್ರೆ ನೆಗೆಟಿವ್ ಸೆಂಟೆನ್ಸನ್ನಾಗಿ ಮಾಡಬೇಕಾಗುತ್ತೆ. ಅದರಿಂದ ಇಲ್ಲಿ ನಾಟ್ ಅನ್ನೋದು, ಅದರಿಂದ ಕಪಿಲ್ ಅನ್ನೋದು ಒಬ್ಬ ಹುಡುಗ, ಹಿ ಅನ್ನೋದು ಯೂಸ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಕ್ವಶನ್ ಟ್ಯಾಗ್ ವಾಸಂಟ್ ಹಿ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರವಾಗಿರ್ತದೆ. ಇನ್ನು ಎರಡನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಐಡೆಂಟಿಫೈ ದ ಕರೆಕ್ಟ್ ಪಾರ್ಟ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಐ ಥ್ಯಾಂಕ್ ಯು ಫಾರ್ ದ ಬಾಟಮ್ ಆಫ್ ಮೈ ಹಾರ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ಟ್ಯಾಂಕ್ ಅನ್ನೋದು ಏನೈತಲ್ಲ, ಒಂದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ನ ಯಾವುದೊಂದು ಭಾಗ ಅಂತ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಟ್ಯಾಂಕ್ ಅನ್ನೋದು ಒಂದು ಕ್ರಿಯೆ ಆಗಿರ್ತದೆ, ಅದರಿಂದ ವರ್ಬ್ ಅನ್ನೋದು ಇಲ್ಲಿ ಒಂದು ಸರಿಯಾದ ಉತ್ತರವಾಗಿರ್ತದೆ. ಇನ್ನು ನೆಕ್ಸ್ಟ್ ಡೂ ಆಸ್ ಡೈರೆಕ್ಟೆಡ್. ಮೂರನೇ ಪ್ರಶ್ನೆ, ಐಡೆಂಟಿಫೈ 2 syllables ವರ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದಿಷ್ಟು ವರ್ಡ್ ಕೊಟ್ಟಿದ್ದಾರೆ, ಬ್ಯಾಕ್, ನೌ, ಗುಡ್, ವಿಂಟರ್. ನಾವು ಇದನ್ನು ಚಿನ್ ಮೆಥಡ್ ಮೂಲಕ ನೋಡೋದಾದ್ರೆ ಇಲ್ಲಿ ವಿಂಟರ್ ಅನ್ನೋ ಒಂದು ಶಬ್ದದಲ್ಲಿ 2 syllables ಇರ್ತವಪ್ಪ ಅಂದ್ರೆ 2 ಇರ್ತಾವ. ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ರೈಟ್ ದ ಕರೆಕ್ಟ್ ಕೊಲಿಗೇಟಿವ್ ಅಂತ ಕೇಳಿದ್ದಾರೆ. ಸ್ಟ್ರಾಂಗ್ ಇದರದೊಂದು ಕೊಲಿಗೇಟಿವ್ ಒಂದು ವರ್ಡ್ ಯಾವುದಪ್ಪ ಅಂದ್ರೆ ಕಾಫಿ ಅನ್ನೋದು ಇದರ ಕೊಲಿಗೇಟಿವ್ ಪ್ರಾಪರ್ಟಿ ಆಗಿರ್ತದೆ. ಏನಕ್ಕಂತ ಇದೆ, ಸ್ಟ್ರಾಂಗ್ ಕಾಫಿ. ಈ ಸ್ಟ್ರಾಂಗ್ ಲವ್ ಆಗಲ್ಲ, ಸ್ಟ್ರಾಂಗ್ ಫುಡ್ ಆಗಲ್ಲ, ಸ್ಟ್ರಾಂಗ್ ವಿಂಟರ್ ಆಗಲ್ಲ, ಅದರ ಸ್ಟ್ರಾಂಗ್ ಕಾಫಿ ಅನ್ನೋದು ಕೊಲಿಗೇಟಿವ್ ಒಂದು ವರ್ಡ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಮೂಲ ಪ್ರಶ್ನೆಯಲ್ಲಿ ಎರಡನೇದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಐದನೇ ಪ್ರಶ್ನೆಯನ್ನು ನೋಡೋದಾದ್ರೆ ವಾಟ್ ವೇರ್ ಕಪಿಲ್ ದೇವ್ಸ್ ಡ್ರೀಮ್ಸ್ ವೇರ್ ದೇ ಫುಲ್ಫಿಲ್ಡ್ ಅಂತ ಕೇಳಿದ್ದಾರೆ. ಇದರ ಉತ್ತರವನ್ನು ನೋಡೋದಾದ್ರೆ ಇಲ್ಲಿದೆ ಉತ್ತರ, ಕಪಿಲ್ ದೇವ್ಸ್ ಡ್ರೀಮ್ಸ್ ವೇರ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಆ್ಯಂಡ್ ಡ್ರೈವ್ ಅ ಮರ್ಸಿಡೀಸ್ ಬೆಂಚ್. ಎಸ್, ಕಪಿಲ್ ದೇವ್ಸ್ ಡ್ರೀಮ್ಸ್ ವೇರ್ ಫುಲ್ಫಿಲ್ಡ್. ಅದೇ ರೀತಿ ಆರನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ವಾಟ್ ಆರ್ ದ ವೇಸ್ ಇನ್ ವಿಚ್ ವಿ ಯೂಶಲಿ ಥ್ಯಾಂಕ್ ಅ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ಡ್. ಉತ್ತರವನ್ನು ನೋಡೋದಾದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ಯು ಹ್ಯಾವ್ ಬೀನ್ ಅ ಗ್ರೇಟ್ ಹೆಲ್ಪ್, ಐ ಥ್ಯಾಂಕ್ ಯು ಫಾರ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಅದೇ ರೀತಿ ಏಳನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ವೈ ವಾಸ್ ದ ಕಿಂಗ್ ಬಿಗೇನ್ ಬ್ರಾಡೆಡ್ ಟು ಡೆತ್ ಅಂತ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದ್ರೆ ದ ಸಿಂಗ್ ಸೇಡ್ ಹಿ ವಾಸ್ ಅಟ್ ಡೆತ್ಸ್ ಡೋರ್, ಹವೆವರ್ ದ ಟ್ರೂತ್ ಆಫ್ ದ ಮ್ಯಾಟರ್ ವಾಸ್ ದ್ಯಾಟ್ ದ ಕಿಂಗ್ ವಾಸ್ ಸಫರಿಂಗ್ ಫ್ರಮ್ ಹ್ಯಾವಿಂಗ್ ನಥಿಂಗ್ ಟು ಡೂ, therefore he was bored to death. ಇನ್ನು ಮೂಲ ಪ್ರಶ್ನೆಯಲ್ಲಿ ಮೂರನೇದು ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಅಂತ ಕೇಳಿದ್ದಾರೆ. ಒಂದು ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದಾರೆ. ಇದು 3 ಅಂಕದ ಒಂದು ಪ್ರಶ್ನೆ ಆಗಿರ್ತದೆ. ಎಂಟನೇ ಪ್ರಶ್ನೆಯನ್ನು ನೋಡೋದಾದ್ರೆ ಗ್ಲೋರಿ ಅಟ್ ಲಾಸ್ಟ್ ಹ್ಯಾಸ್ ಯು ಗೇನ್ಡ್ ಯುವರ್ ಗೋಲ್ಡ್ ಮೆಡಲ್ಸ್. ಅದರಲ್ಲಿ ಈ ಪ್ರಶ್ನೆ ಹೂ ಇಸ್ ದ ಸ್ಪೀಕರ್. ಅದೇ ರೀತಿ ಸ್ಪೀಕರ್ ಯಾರಪ್ಪ ಅಂದ್ರೆ ಪೋಯೆಟ್ ಡೇವಿಡ್ ಬ್ಯಾಟ್ಸನ್. ಅದೇ ರೀತಿ ಬಿ ಅಬೌಟ್ ಹೂಮ್ ಈ ಸ್ಪೀಕಿಂಗ್ ಅಂತ ಕೇಳಿದ್ದಾರೆ, ಬೆಟಿ ಕಟ್ಬೆರ್ತ್. ಅದೇ ರೀತಿ ಸಿ ಒಂದು ಕ್ವಶನ್ ಏನಪ್ಪ ಅಂದ್ರೆ ಇನ್ ವಿಚ್ ಗೇಮ್ಸ್ ಡಿಡ್ ಶಿ ಗೇನ್ ದ ಗೋಲ್ಡ್ ಮೆಡಲ್ಸ್ ಅಂತ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಸಿ ಒಲಿಂಪಿಕ್ಸ್ ಗೇಮ್ಸ್. ಇನ್ನು ಮೂಲ ಪ್ರಶ್ನೆಯಲ್ಲಿ ನಾಲ್ಕನೇದ ಕ್ವೈಟ್ ಫ್ರಮ್ ಮೆಮ್ರಿ ಅಂತ ಕೇಳಿದ್ದಾರೆ. ಒಂದು ಮೆಮ್ರಿ ಇರ್ತದೆ, ಇದು 4 ಅಂಕದ ಒಂದು ಇರ್ತದೆ. ಏನು ಕೇಳಾರಪ್ಪ ಅಂದ್ರೆ ನೆವರ್ ಲೆಟ್ ಡ್ಯಾಶ್ ಪ್ಲೇ. ಈ ಆನ್ಸರ್ ಕೂಡ ಇಲ್ಲೇ ಇದೆ. ಈ ಪ್ಯಾರಾವನ್ನು ನೀವು ಚೆನ್ನಾಗಿ ಬೈಬಿಟ್ಟು ಹಾಕೊಂಡವ್ರಿ, ಯಾಕಂದ್ರೆ ನಿಮ್ಮ FA1-2 ಎಕ್ಸಾಮ್ಗೆ ಒಂದು 4 ಅಂಕದ ಪ್ರಶ್ನೆ ಆಗಿರ್ತದೆ. ಇನ್ನು ಒಂದು ಪಿಕ್ಚರ್ ರೈಟಿಂಗ್ ಗ್ರಾಮರ್ದಲ್ಲಿ ನೋಡೋದಾದ್ರೆ ಒಂದು ಪಿಕ್ಚರ್ ರೈಟಿಂಗನ್ನು ಕೊಟ್ಟಿರ್ತಾರೆ. ಈ ರೀತಿ ಒಂದು ಪಿಕ್ಚರ್ ಅದೇ ಇದೇ ರೀತಿಯಾದರೂ ಆಗಿರ್ಬೋದು ಅಥವಾ ಬೇರೆನೂ ಇರ್ಬೋದು. ಒಂದು ಪಿಕ್ಚರ್ ರೈಟಿಂಗನ್ನು ಕೊಟ್ಟಿರ್ತಾರೆ. ಈ ಪಿಕ್ಚರ್ ರೈಟಿಂಗ್ನ ಆನ್ಸರನ್ನು ನೋಡೋದಾದ್ರೆ ಪಿಕ್ಚರ್ ಈಸ್ ವರ್ತ್ ಥೌಸಂಡ್ಸ್ ಆಫ್ ವರ್ಡ್ಸ್. ಇದೊಂದು ಏನು ಇಷ್ಟು ಲೀಡ್ದ ಇಲ್ಲಿದೆ ಎಲ್ಲ ಪಿಕ್ಚರ್ ರೈಟಿಂಗ್ದು 1ನೇ ಪಾಯಿಂಟನ್ನು ಇದನ್ನು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ದಿಸ್ ಈಸ್ ದ ಪಿಕ್ಚರ್ ಆಫ್ ರೈಲ್ವೆ ಪ್ಲ್ಯಾಟ್ಫಾರ್ಮ್. I like this picture. I can see a train in the picture. There are so many passengers on the platform. A man
ಅದೇ ರೀತಿ ನಿಮಗೇನಾದರೂ ಇದೊಂದು PDF ಬೇಕಂದ್ರೆ ಇದೇ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಗ್ರೂಪ್ದ ಲಿಂಕ್ ಇರ್ತೈತೆ. ಆ ವಾಟ್ಸಪ್ ಗ್ರೂಪ್ಕನ್ನು ನೀವು ಜಾಯ್ನ್ ಆಗೋದ್ರಿಂದ ಮುಂದೆ ಬರುವಂಥ ಕ್ವಶನ್ ಪೇಪರ್ ಆಗಿರ್ಬೋದು, ಅದರ ಉತ್ತರಗಳಾಗಿರ್ಬೋದು ಎಲ್ಲವನ್ನೂ ನಾವು ಅಲ್ಲಿ ಶೇರ್ ಮಾಡ್ತಿರ್ತೀವಿ. ಅದರಿಂದ ಆ ಗ್ರೂಪನ್ನು ಜಾಯ್ನ್ ಆಗಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.